Hey guys, welcome to day 2 of being disciplined. ಡೇ 1 ಎಕ್ಸ್ಪೀರಿಯನ್ಸ್ ಹಿಡ್ಕೊಂಡು ಡೇ 2 ಸ್ಟಾರ್ಟ್ ಮಾಡಿದೆ. ಡೇ 1 ಎಕ್ಸ್ಪೀರಿಯನ್ಸಾ ಏನೋ ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಥರ ಹೇಳ್ತಾ ಇದ್ದೀನಲ್ಲ. ಅಲ್ಲ ಒಂದು 400 ಗ್ರಾಮ್ ಕಮ್ಮಿ ತೋರಿಸಿದ್ದು. ಸೊ ಒಂದೇ ದಿನದಲ್ಲಿ ಸಣ್ಣ ಆಗ್ಬಿಟ್ಟೆ ಅನ್ನೋ ಖುಷಿಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ಹೋಗಿ ಫಸ್ಟ್ 10K ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ ರೆಸ್ಟ್ ಮಾಡಿ ಜಿಮ್ಗೆ ಹೋಗೋಕ್ಕೆ ರೆಡಿ ಆದೆ. ನಮ್ಮ ಮನೆ ಹತ್ರ 400 ಮೀಟರ್ ಇರೋ ಜಿಮ್ಗೆ ನಾನು ಗಾಡಿಯಲ್ಲಿ ಹೋದೆ. ಸೊ ಫ್ಯಾಟ್ ಲಾಸ್ ಮಾಡುವಾಗ ಆದಷ್ಟು ನಡೀರಿ, ವಾಕ್ ಮಾಡ್ಕೊಂಡು ಜಿಮ್ಗೆ ಹೋಗಿ ಅಂತಾರೆ. ಬಟ್ ನನ್ನ ಕೇಸಲ್ಲಿ ಹಂಗಿಲ್ಲ. ನಾನು ನೈಟ್ ಶಿಫ್ಟ್ ಮಾಡೋದ್ರಿಂದ ನಾನು ವಾಪಸ್ ಬರೋದು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಐ ಗೋ ಇನ್ ವೆಹಿಕಲ್ ಆ್ಯಂಡ್ ಐ ಕಮ್ ಇನ್ ವೆಹಿಕಲ್. ಜಿಮ್ಮಲ್ಲಿ ವಾರ್ಮಪ್ ಎಲ್ಲ ಮಾಡಿಕೊಂಡು ಇವತ್ತು ನೆಕ್ಸ್ಟ್ ಡೇ ತುಂಬ ದಿನ ಆದಮೇಲೆ ಲೆಗ್ಸ್ ಟ್ರೈನ್ ಮಾಡಿದ್ದು. ಸೊ ಸ್ವಲ್ಪ ಸ್ಲೋ ಆಗೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಬಟ್ ಜಿಮ್ ಕಾಲಿಕ್ವರೆಗೂ ಅಷ್ಟೇ ಗೈಸ್. ಕಾಲಿಕ್ ಮೇಲೆ ಹಬ್ಬನೇ. ಸೊ ಫುಲ್ ಹೆವಿ ಮಾಡಿ ಬ್ಯಾಗ್ ಓಡಿಸ್ಕೊಂಡೆ, ಟೀನ್ ಓಡಿಸ್ಕೊಂಡೆ. ಫಸ್ಟ್ ಮನೆಗೆ ಬಂದು ನಾನು ಡೆಡ್ ಲಿಫ್ಟ್ ಬೆಲ್ಟ್ನ ಜಿಮ್ ಬ್ಯಾಗ್ ಹಾಕ್ಕೊಂಡೆ. ಮಿಸ್ ಮಾಡಿದ್ರೆ ಅಷ್ಟು ಇಂಜುರಿ ಏನಾನ ಆದರೆ ಇನ್ನು ಗೋವಿಂದ ಅಂತ ಮೀಮ್ ಹಾಕೋ ಥರ ಆಗೋಗ್ಬಿಡುತ್ತೆ. ಸೊ ಅದಾದಮೇಲೆ ಪ್ರೋಟೀನ್ ಕುಡ್ಕೊಂಡು, ಸೊ ಈ ಪ್ರೋಟೀನ್ ಶೇಕ್ ಮಾಡ್ತಾರೆ ಏನೋ ಜ್ಞಾಪನ ಬರುತ್ತೆ ಏನಂತ ಹೇಳಿ ಗೈಸ್. ಅದಾದಮೇಲೆ ಫ್ರೆಶ್ ಅಪ್ ಆಗಿ ಇವತ್ತು ಆಫೀಸ್ಗೆ ಹೋಗಬೇಕಾಗಿತ್ತು ನಾನು. ಸೊ ಹೋಗಿ ವರ್ಕ್ ಫ್ರಮ್ ಆಫೀಸ್ ಲಾಗಿನ್ ಆಗಿ ಡೇ ಎಂಡ್ ಮಾಡಿದೆ ಗೈಸ್. ಬಾಯ್.